ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ನಾನು ಭಾವಿಸ್ತೇನೆ. ಮತ್ತು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕಡಲೆಪುರಿ ಗೊತ್ತಿಲ್ಲ, ಅದರಲ್ಲಿ ಸಪ್ಪೆ ಕಡಲೆಪುರಿ ತಗೊಳ್ಳಿ. ಸಪ್ಪೆ ಕಡಲೆಪುರಿಯಿಂದ ನಾನು ಇವತ್ತು ಮಸಾಲ ಮಂಡಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಲ ಮಂಡಕ್ಕಿ ಅಂದರೆ ನಿಮಗೆ ಅರ್ಥ ಆಯಿತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಇಲ್ಲಿ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ದಾವಣಗೆರೆ ಮಿರ್ಚಿ ಬಜ್ಜಿ ಮಸಾಲ ಮಂಡಕ್ಕಿ ಕೇಳಿರ್ಬೋದಲ್ಲ. ಆ ಮಸಾಲ ಮಂಡಕ್ಕಿನ ಮಾಡೋದನ್ನ ತೋರಿಸ್ತೀನಿ. ಬಟ್ ಇದನ್ನು ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾವಾಗ ಮಿರ್ಚಿ ಬಜ್ಜಿ ನೀವು ಮನೆಯಲ್ಲೇ ಬಜ್ಜಿ ಮಾಡಿದಾಗ ಅದರ ಸ್ವಲ್ಪ ಸೈಡ್ಸ್ ಮಸಾಲ ಮಂಡಕ್ಕಿ ಇಟ್ಕೊಂಡು ತಿಂದರೆ ಎಲ್ಲ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡ್ಬೋದು. ಮತ್ತು ಇದನ್ನು ಕೆಡೋಂಥ ದಿನಸಂತೂ ಅಲ್ಲವೇ ಅಲ್ಲ. ಮಿನಿಮಮ್ ನೀವು 15 ದಿವಸ 20 ಡೇಸ್ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗಾಗಿ ಈ ರೆಸಿಪಿನ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ, ನೋಡಿ. ಮತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ಆಮೇಲೆ ನಮಗೆ ಕಮೆಂಟ್ ಹಾಕಿ ತಿಳಿಸಿ ಅಂತ. ಬನ್ನಿ, ತಡ ಮಾಡೋದು ಬೇಡ ನಮ್ಮ ವೀಕ್ಷಕರಿಗೆ. ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನು ತೋರಿಸ್ತೀನಿ, ನೋಡಿ ಬನ್ನಿ ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋ ವಸ್ತುಗಳು ನೋಡ್ಬೋದು ಸ್ನೇಹಿತರೆ. ಒಂದು ಬಟ್ಟಲಲ್ಲಿ ಅರ್ಧ ಕಪ್ಪು ಕಡಲೆಪಪ್ಪು, ಅರ್ಧ ಕಪ್ಪು ಶೇಂಗದ ಬೀಜ, ಒಂದು ಕಪ್ ಫುಲ್ ತೊಗೊಂಡಿದ್ದೀನಿ. ಮತ್ತು ಒಣ ಕೊಬ್ಬರಿ 1 ಕಪ್ ತೊಗೊಂಡಿದ್ದೀನಿ. ಮತ್ತು 2 ಬೆಳ್ಳುಳ್ಳಿ ಗಡ್ಡಿ, ಮತ್ತು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ. ಈ ಈರುಳ್ಳಿನ ನೀವು ಈ ರೆಸಿಪಿ ಮಾಡಬೇಕಂತ ನಿಮ್ಮ ಪ್ಲ್ಯಾನಿಂಗ್ ಇದ್ದರೆ ದಯವಿಟ್ಟು ಈ ಸಂಬಾರ ಟೈಮಲ್ಲಾದರೆ ಒಂದು 3 ಡೇಸ್ ಕಟ್ ಮಾಡಿ ಒಣಗಿಸ್ಬಿಡಿ. ಒಣಗಿಸಿ ನಂತರ ಆಮೇಲೆ ಈ ರೆಸಿಪಿನ ಕಂಟಿನ್ಯೂ ಮಾಡಿ. ಯಾಕಂದರೆ ಚೆನ್ನಾಗಿ ಡ್ರೈ ಆಗಬೇಕು ಈರುಳ್ಳಿನ. ನೋಡಿ, ಕಡಲೆಪುರಿ ಕೂಡ ಒಂದು ಅರ್ಧ kg ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನಾನು. ಅರ್ಧ kg ಪ್ಯಾಕೆಟು, ಬಟ್ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಏನಕ್ಕಪ್ಪ ಅಂದರೆ ನೋಡ್ಬೋದು ನೀವು ಎಷ್ಟೊಂದು ಡಸ್ಟ್ ಇದೆ, ಧೂಳಿದೆ ಅದರಲ್ಲಿ. ಅಂದರೆ ಧೂಳಂದರೆ ಇದನ್ನು ಮ್ಯಾನುಫ್ಯಾಕ್ಚರ್ ಆಗಿ ಟ್ರಾನ್ಸ್ಫರ್ ಆಗಿ ನಮಗೆ ಈ ಬರೋಷ್ಟಿಗೆ ಅದನ್ನು ಪೂರಿನ ಒಡೆದು ಈ ಥರ ಧೂಳು ಬರುತ್ತೆ. ಹಾಗಾಗಿ ಎಷ್ಟೇ ನೀವು ಕ್ಲೀನಾಗಿರೋ ಪೂರಿ ತೊಗೊಂಡ್ರೆ ಭೀ ಈ ಥರ ಡಸ್ಟ್ ಬಂದೇ ಬರುತ್ತೆ. ಹಾಗಾಗಿ ನೀವು ಆದಷ್ಟು ಕ್ಲೀನ್ ಮಾಡಿಕೊಂಡು ಮಾಡಿ. ಯಾಕೆಂದರೆ ಹಾಗೆ ಮಾಡಿದ್ರೆ ನೀವು ತಿನ್ನಬೇಕಾದ್ರೆ ನಿಮ್ಮ ಗಂಟಲಿನಲ್ಲಿ ಗುಸ್ಗುಸು ಅಂತ ಬರುತ್ತೆ ಡಸ್ಟ್ ಇದ್ದರೆ. ಅದಕ್ಕೆ ಡಸ್ಟ್ ಕ್ಲೀನ್ ಮಾಡಿಕೊಂಡು ಕಡಲೆಪುರಿನ ಇಟ್ಕೊಳ್ಳಿ. ನೋಡಿ, ಅದಕ್ಕೆ ಬೇಕಾಗಿರೋದು ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊತಿದ್ದೀನಿ ನಾನು. ಏನಕ್ಕಪ್ಪ 4 ಸ್ಪೂನ್ ಅಂದರೆ ಅರ್ಧ kg ಪೂರಿಗೆ ಮಸಾಲ ಅಂಟ್ಕೋಬೇಕಲ್ಲ, ಹಾಗಾಗಿ ಒಂದು 4 ಸ್ಪೂನ್ ನಾನು ಆಯಿಲನ್ನು ಹಾಕೋತಿದ್ದೀನಿ. ನೋಡ್ಬೋದು ಸ್ನೇಹಿತರೆ, 4 ಸ್ಪೂನು ಆಯಿಲ್ ಹಾಕಿದ್ದೀನಿ. ಮೊದಲಿಗೆ ನಾನು ಶೇಂಗಾ ಮತ್ತು ಕಡಲೆಪಪ್ಪನ್ನ ಹಾಕೋತೀನಿ. ನೋಡ್ಬೋದು ನೀವು. ಏನಕ್ಕಂದರೆ ಈ ಕಡಲೆಪಪ್ಪು ಮತ್ತು ಶೇಂಗಾನ ಚೆನ್ನಾಗಿ ಫ್ರೈ ಆಗಬೇಕು. ಮೊದಲಿಗೆ ಹಸಿ ಇದ್ದರೆ ಟೇಸ್ಟ್ ಬರೋಲ್ಲ, ಕುರುಮ್ ಅಂತ ಅನ್ನಬೇಕು, ಆವಾಗಲೇ ಟೇಸ್ಟ್. ನೋಡ್ಬೋದು, ನಾನು ಮೊದಲಿಗೆ ಕಡಲೆಪಪ್ಪು ಮತ್ತು ಶೇಂಗಾನ ಹಾಕ್ಕೊಂಡಿದ್ದೀನಿ. ಅಂದರೆ ಫುಲ್ ಫ್ರೈ ಆಗೋರು ಬಿಡಬೇಡ್ರಿ, ಸ್ವಲ್ಪ ಮಟ್ಟಿಗೆ. ಆಮೇಲೆ ಈ ಒಣ ಕೊಬ್ಬರಿನ ಹಾಕ್ಕೊಳ್ರಿ. ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಅಲ್ಲ. ನೋಡ್ಬೋದು. ಈಗ ಇದನ್ನು ಸ್ವಲ್ಪ ಫ್ರೈ ಆಯಿತು ಅನ್ನಿಸ್ಟ್ರೆ ನೆಕ್ಸ್ಟ್ ನಾವು ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಈಗ ತಗೊಳ್ಳೋಣ. ಯಾಕಂದರೆ ತೀರಾ ಬಿಟ್ಟರೆ ಪೂರ ಸೀದೋಗ್ಬಿಡುತ್ತೆ ಅದು. ಆಮ್ಯಾಕೆ ನೋಡ್ಬೋದು. ಈಗ ಮೊದಲಿಗೆ ನಾನು ಬೆಳ್ಳುಳ್ಳಿನ ಹಾಕೋತೀನಿ. ಏನು ಸಪ್ಪೆ ಗಿಪ್ಪೆ ಏನು ಸುಲಿದಿಲ್ಲ, ಹಾಗೆ ಒಡೆದು ಹಾಕ್ಕೊಂಡಿದ್ದೀನಿ.
ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡು ಒಟ್ಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಆಯಿಲ್ ಇದ್ರೇ ಮಸಾಲ ನೀಟಾಗಿ ಎಲ್ಲ ಈರುಳ್ಳಿಗೆ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ನೀವು ಸ್ವಲ್ಪ ಆಯಿಲ್ ಹಾಕಿದರೆ ಈ ಮಸಾಲೆಗೆ ಇಷ್ಟೇ ನಿಮಗೆ ಅಪ್ಲೈ ಆಗುತ್ತೆ, ಬಟ್ ಪೂರಿಗೆ ಅಪ್ಲೈ ಆಗಲ್ಲ. ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು. ನೋಡ್ಬೋದು, ನಾನು ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದಕ್ಕೆ ಮಸಾಲ ನೀಟಾಗಿ ರೆಡಿ ಆಗ್ತದೆ. ಅಂದರೆ ತಿರ್ಸ್ಕೊತಾನೆ ಇರಬೇಕು ಸ್ನೇಹಿತರೆ, ಯಾಕೆಂದರೆ ಕೆಳಗಡೆ ಕಡಲೆ ಬೀಜ, ಕಡಲೆಪಪ್ಪು, ಅವು ಬೆಳ್ಳುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ. ತಿರ್ಸ್ಕೊತಾ ಇದ್ದರೆ ಅಟ್ಲೀಸ್ಟ್ ಎಲ್ಲ ಕಡೆಗೂ ಎಲ್ಲನೂ ಫ್ರೈ ಆಗುತ್ತೆ ನೀಟಾಗಿ. ಉರಿನ ಸ್ವಲ್ಪ ಸ್ಲಿಮ್ಮಾಗಿ ಇಟ್ಕೊಳ್ಳಿ. ನಾನು ಸ್ಲಿಮ್ಮಾಗಿ ಇಟ್ಟಿದ್ದೀನಿ ಆಲ್ಮೋಸ್ಟ್, ನೋಡ್ಬೋದು. ನಾನು ಫುಲ್ ಸ್ಲಿಮ್ ಮಾಡಿಬಿಟ್ಟೆ ಬೆಂಕಿ, ಯಾಕಂದರೆ ಸೀದೋಗೋ ಸೂಚನೆ ಇತ್ತು. ಹಾಗಾಗಿ ನಾನು ಸ್ಲಿಮ್ಮಾಗಿ ಇಟ್ಟಿದ್ದೀನಿ. ಈಗ ನಾವು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ಅರಿಶಿಣ ಪುಡಿ ಕೂಡ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಖಾರ ಉಪ್ಪು ಮಾತ್ರ ನೋಡಿಕೊಂಡೇ ಹಾಕ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಮಕ್ಕಳು ತುಂಬ ಖಾರ ಆದರೆ ತಿನ್ನಲ್ಲ, ಉಪ್ಪು ಖಾರ ಆದರೆ ಯಾರೂ ತಿನ್ನಲ್ಲ. ಹಾಗಾಗಿ ಅವೆರಡು ಮಾತ್ರ ತುಂಬ ಬ್ಯಾಲೆನ್ಸ್ ಮೇಲೆ ನೀವು ಹಾಕ್ಕೋಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದು ಕೂಡ ಅಷ್ಟೇ, ನೋಡ್ಕೊಂಡು ಬೇಕಾದರೆ ಹಾಕ್ಬೋದು. ಸಪ್ಪೆ ಕಡಲೆಪುರಿಗೆ ಅಷ್ಟೇ ನೀವು ಸಾಲ್ಟನ್ನು ಯೂಸ್ ಮಾಡ್ಕೊಳ್ಳಿ. ಸಾಲ್ಟ್ ಕಡಲೆಪುರಿ ಇತ್ತು ಅಂದರೆ ಸಾಲ್ಟೇ ಹಾಕೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಇದು ಸಪ್ಪೆ ಕಡಲೆಪುರಿಯಿಂದ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಮಸಾಲ ಇವಾಗ ರೆಡಿಯಾಗಿದೆ. ಇದು ಒಂದು 2 ಮಿನಿಟ್ ಇಲ್ಲ ಅಥವಾ 5 ಮಿನಿಟ್ ತಣ್ಣಗಾಗಕ್ಕೆ ಸ್ವಲ್ಪ ಬಿಡಿ. ಯಾಕಂದರೆ ಅದರಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಕೈಯಿಂದನೇ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕೈ ಬಿಸಿ ಇದ್ದರೆ ನೀವು ಮಿಕ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು 2 ನಿಮಿಷ ಬಿಟ್ಟು ತಣ್ಣಗಾದ ಮೇಲೆ ನಾವು ಕಡಲೆಪುರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು 2 ಮಿನಿಟ್ ಬಿಟ್ಟಿದ್ದೀನಿ. ಈಗ ನೋಡ್ಬೋದು, ಮಸಾಲ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ, ತಣ್ಣಗೂ ಆಗಿದೆ. ಈಗ ಇದು ಪೂರಿನ ಫುಲ್ ಇದೆ, ತಿರ್ಸೋಕ್ಕಾಗಲ್ಲ. ಹಾಗಾಗಿ ನಾನು ಇನ್ನೊಂದು ಪಾತ್ರೆಗೆ ಅರ್ಧ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಒಂದು ಅರ್ಧ ಬಿಟ್ಟಿದ್ದೀನಿ. ಯಾಕಂದರೆ ತಿರ್ಸ್ಬೇಕಾದ್ರೆ ಎಲ್ಲನೂ ಪೂರಿ ಕೆಳಗೆ ಚೆಲ್ಲಿ ಹೋಗುತ್ತೆ, ಯಾಕಂದರೆ ವೇಟ್ಲೆಸ್ ಅಲ್ಲವಾ ಪೂರಿ. ಹಾಗಾಗಿ ಅರ್ಧ ಅದಕ್ಕೆ, ಅರ್ಧ ಇದಕ್ಕೆ ಹಾಕ್ಕೊಂಡು, ಈಗ ಇದಕ್ಕೆ ಎಷ್ಟು ಬೇಕು ಮಸಾಲ ಅಷ್ಟು ಮಾತ್ರ ಹಾಕ್ಕೊಂಡು
ನೋಡು ಇಷ್ಟು ಮಸಾಲ ಮಾತ್ರ ಇನ್ನೊಂದು ಪಾತ್ರೆಯಲ್ಲಿದೆ, ಅದಕ್ಕೆ ಹಾಕೋತೀನಿ. ನೋಡ್ಬೋದು ಸ್ನೇಹಿತರೆ, ಈ ಪಾತ್ರೆಯಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ಕೊತೀನಿ. ದೊಡ್ಡ ಪಾತ್ರೆ ಇದ್ದರೆ ಏನು ತೊಂದರೆ ಇಲ್ಲ, ಒಂದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ನಮ್ಮಲ್ಲಿ ಚಿಕ್ಕ ಪಾತ್ರೆ ಅಲ್ಲ. ನೋಡ್ಬೋದು ಸ್ನೇಹಿತರೆ, ಒಂದು ಕೈಯಿಂದ ತಿರ್ಸೋಕ್ಕಾಗಲ್ಲ, ಹಾಗಾಗಿ ನಾನು ಫೋನ್ ಸೈಡಿಗಿಟ್ಟು 2 ಕೈಯಿಂದನೂ ತಿರ್ಸ್ಕೊತೀನಿ. ನೋಡ್ಬೋದು ಬೇಗ ಬೇಗ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ಮಸಾಲ ಮಂಡಕ್ಕಿನ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಆಹಾ ನೋಡ್ತಾ ಇದ್ದರೆ ಇದ್ರ ಜೊತೆ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ನೋಡಿ ಸ್ನೇಹಿತರೆ, ಇಷ್ಟೇ ಫೈನಲಿ ಈ ಮಸಾಲ ಮಂಡಕ್ಕಿನ ರೆಡಿಯಾಗಿದೆ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ